ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತಿನದು ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕಂಪ್ಯೂಟರ್ ಬೂಟಿಂಗ್ ಅಂದರೆ ಏನು ಅದರ ಬಗ್ಗೆ ಸ್ಟಡಿ ಮಾಡಿದ್ವಿ. ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಪಾರ್ಟ್ಸ್, ನಮಗೆ ಎಲ್ಲ ಹಾರ್ಡ್ವೇರ್ ಪಾರ್ಟ್ಸ್ ಇದ್ದಾವೆ. ಮತ್ತು ನಮಗೆ ಕಂಪ್ಯೂಟರ್ನಲ್ಲಿ ನಿಮ್ಮದು CPU, ಕೀಬೋರ್ಡು, ಮೌಸು, ಮಾನಿಟರ್ ಎಲ್ಲ ಇದ್ದಾವೆ. ಆದರೆ ನಿಮ್ಮಲ್ಲಿ ಒಂದು ಸಾಫ್ಟ್ವೇರ್, ಅದು ಆಪ್ರೇಟಿಂಗ್ ಸಿಸ್ಟಮ್ ಅಕಸ್ಮಾತ್ ನಿಮ್ಮದು ಇಲ್ಲ ಅಂದರೆ ನಮಗೆ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸ್ಟಡಿ ಮಾಡಿದ್ದೀವಿ. ಅದಕ್ಕೆ ಯಾರು ನಮಗೆ ಹೆಲ್ಪ್ ಮಾಡ್ತಾರೆ? ನಮಗೆ ಕಂಪ್ಯೂಟರಿಗೆ ಲ್ಯಾಂಗ್ವೇಜ್ ಗೊತ್ತಿರೋದು ಮಷಿನ್ ಲ್ಯಾಂಗ್ವೇಜು, ನಮಗೆ ಗೊತ್ತಿರೋ ಲ್ಯಾಂಗ್ವೇಜ್ ಅದು ಇಂಗ್ಲೀಷು, ಕನ್ನಡ. ಅದನ್ನು ನಮ್ಮ ಮತ್ತು ಅದರ ನಡುವೆ ಗ್ಯಾಪ್ ಇರೋದನ್ನು ಯಾರು ಫುಲ್ಫಿಲ್ ಮಾಡ್ತಾರಪ್ಪ ಅಂದರೆ ನಾವು ಮಾತಾಡಿದ್ದನ್ನು ಇಂಗ್ಲೀಷ್ನಲ್ಲಿ ಮಾತಾಡಿದ್ದನ್ನು ಕನ್ವರ್ಟ್ ಮಾಡಿ ಕಂಪ್ಯೂಟರಿಗೆ ಮಷಿನ್ ಲ್ಯಾಂಗ್ವೇಜ್ನಲ್ಲಿ ತಿಳಿಸ್ತಾರೆ. ಮತ್ತು ಮಷಿನ್ ಲ್ಯಾಂಗ್ವೇಜ್ನಲ್ಲಿ ಟೈಪ್ ಅದು ಕಂಪ್ಯೂಟರ್ ಏನು ಮಾಡುತ್ತೆ, ಮಷಿನ್ ಲ್ಯಾಂಗ್ವೇಜ್ನಲ್ಲಿ ಕನ್ವರ್ಟ್ ಮಾಡಿ ಮತ್ತು ನಮಗೆ ಇಂಗ್ಲೀಷ್ನಲ್ಲಿ ಮೆಸೇಜನ್ನು ಕೊಡುತ್ತೆ. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು. ಅದಕ್ಕೆ ನಮಗೆ ಕಂಪ್ಯೂಟರ್ನಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕಾಗುತ್ತೆ ಅಂತ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸ್ಟಡಿ ಮಾಡಿದ್ವಿ. ಇನ್ ಕೇಸ್ ಅಕಸ್ಮಾತ್ ನಮ್ಮದು ಕಂಪ್ಯೂಟರ್ನಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಕರಪ್ಟ್ ಆಯಿತು ಅಂದರೆ ಅದು ಏನಂತ ಮೆಸೇಜ್ ಕೊಡುತ್ತೆ ಅಂದರೆ ಇನ್ಸರ್ಟ್ ಎ ಬೂಟೇಬಲ್ ಡಿಸ್ಕ್ ಅಂತ ಕೊಡುತ್ತೆ. ಇನ್ಸರ್ಟ್ ಎ ಬೂಟೇಬಲ್ ಡಿಸ್ಕ್ ಅಂದರೆ ಬೂಟೇಬಲ್ ಅಂದರೆ ಕಂಪ್ಯೂಟರ್ ಬೂಟ್ ಆಗುವಂಥ ಪ್ರೊಸೆಸ್ಸಿಗೆ, ಅಂದರೆ ಬೂಟಿಂಗ್ ಅಂದರೆ ಆಪ್ರೇಟಿಂಗ್ ಸಿಸ್ಟಮನ್ನು ತನ್ನ ಮೆಮೊರಿ ಒಳಗೆ ಇಟ್ಕೊಳ್ಳುವಂಥ ಒಂದು ಪ್ರೊಸೆಸ್ಸಿಗೆ ನಾವು ಬೂಟಿಂಗ್ ಅಂತ ಕರಿತೀವಿ ಅಂತ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೀವಿ. ಆ ಆಪ್ರೇಟಿಂಗ್ ಸಿಸ್ಟಮ್ ಇರುವಂಥ ಒಂದು ಡಿಸ್ಕನ್ನು ನೀವು ಹಾಕಿ ಮತ್ತು ಇನ್ನೊಮ್ಮೆ ಆಪ್ರೇಟಿಂಗ್ ಸಿಸ್ಟಮನ್ನು ಲೋಡ್ ಮಾಡಿ ಅಂತ ಅದು ಮೆಸೇಜ್ ಕೊಟ್ಟಾಗೆ. ಇನ್ಸರ್ಟ್ ಎ ಬೂಟೇಬಲ್ ಡಿಸ್ಕ್ ಅಂತ ಮೆಸೇಜ್ ಬಂದರೆ ಆಪ್ರೇಟಿಂಗ್ ಸಿಸ್ಟಮ್ ಇರುವಂಥ ಒಂದು ಫ್ಲಾಪಿ ಆಗಿರ್ಬೋದು, CD ಆಗಿರ್ಬೋದು, DVD ಆಗಿರ್ಬೋದು, ಪೆನ್ಡ್ರೈವ್ ಆಗಿರ್ಬೋದು, ಅದನ್ನು ಹಾಕಿ ಮತ್ತೊಮ್ಮೆ ಆಪ್ರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಿ ಅಂತ ಅದರ ಮೆಸೇಜ್ ಅಂತ ತಿಳ್ಕೊಳ್ಬೇಕು. ಇನ್ ಕೇಸ್ ನಿಮ್ಮ ಕಂಪ್ಯೂಟರಲ್ಲಿ ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ, ಆದರೆ ಹಾರ್ಡ್ ಡಿಸ್ಕ್ನಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಲೋಡ್ ಆಗಿರುತ್ತೆ. ಆ ಹಾರ್ಡ್ ಡಿಸ್ಕ್ನ ಲೋಡ್ ಏನಾಗಿರುತ್ತೆ, ಅದು ಇನ್ ಕೇಸ್ ಅಕಸ್ಮಾತ್ ನೀವು ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಿಲ್ಲ ಅಂದರೂ ಇನ್ಸರ್ಟ್ ಎ ಬೂಟೇಬಲ್ ಡಿಸ್ಕ್ ಅಂತ ಡಿಸ್ಪ್ಲೇ ಆಗುತ್ತೆ. ಇನ್ ಕೇಸ್ ಹಾರ್ಡ್ ಡಿಸ್ಕ್ ಕೇವಲ ಲೂಸ್ ಆಗಿದ್ದರೂ ಅದು ಇನ್ಸರ್ಟ್ ಎ ಬೂಟೇಬಲ್ ಡಿಸ್ಕ್ ಅಂತ ಮೆಸೇಜ್ ಕೊಡುತ್ತೆ. ಓಕೆ, ಗೊತ್ತಾಯ್ತಲ್ಲ? ಅದೆಲ್ಲ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮದು ವಿಂಡೋಸ್ ಲೋಡ್ ಆಗುತ್ತೆ. ವಿಂಡೋಸ್ ಲೋಡ್ ಆದಮೇಲೆ ಈ ಥರ ಸ್ಕ್ರೀನು ನಿಮಗೆ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಈ ಥರ ವಿಂಡೋಸ್ ಬರುತ್ತೆ. ವಿಂಡೋಸ್ ಬಂದಮೇಲೆ ನಿಮ್ಮದು ವರ್ಕನ್ನು ನೀವು ಚಾಲೂ ಮಾಡ್ಕೋಬೋದು. ಅದಕ್ಕಿಂತ ಮೊದಲು ಈ ವಿಂಡೋಸ್ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕಿಂತ ಮೊದಲು ಕೀಬೋರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಕೀಬೋರ್ಡ್ನಲ್ಲಿ ಯಾವ್ಯಾವ ಕೀಸ್ ಇರುತ್ತವೆ, ಏನೇನು ವರ್ಕ್ ಮಾಡ್ತವೆ, ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇದು ಕೀಬೋರ್ಡ್ದು ಪಿಕ್ಚರ್. ಇದ್ರಲ್ಲಿ ಫಸ್ಟ್ ಕೀ ಏನಿರುತ್ತೆ ಅಂದರೆ ಎಸ್ಕೇಪ್ ಕೀ ಅಂತ ಇರುತ್ತೆ. ಫಸ್ಟ್ ಕೀ ಇರೋದು ಎಸ್ಕೇಪ್ ಕೀ, ಫಸ್ಟ್ ಕೀ ಇರೋದು. ನೆಕ್ಸ್ಟ್ ಅದರ ಬಾಜು ಯಾವ್ಯಾವ ಇರ್ತವೆ ಅಂದರೆ F1ದಿಂದ ಹಿಡಿದು F12 ಮಟ್ಟ ಕೀಸ್ ಇರ್ತವೆ. F1, F2, F3, F4, F5, F6, F7, F8, F9, F10, F11, F12. ಇವಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಫಂಕ್ಷನ್ ಕೀಸ್ ಅಂತ ಹೇಳ್ತೀವಿ. ಈ ಫಂಕ್ಷನ್ ಕೀಸದ ನೇಚರ್ ಏನಪ್ಪ ಅಂದರೆ ಡಿಪೆಂಡಿಂಗ್ ಆನ್ ದಿ ಬೇರೆ ಬೇರೆ ಸಾಫ್ಟ್ವೇರ್ ಮೇಲೆ ನಾವು ಅದರದ್ದು ವರ್ಕ್ ನೇಚರ್ ಚೇಂಜ್ ಆಗುತ್ತೆ. ನೀವು ಹೇಗೆ ವರ್ಕ್ ಮಾಡ್ತಾ ಹೋಗ್ತೀರೋ ಆವಾಗೇ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಬರ್ತಾ ಹೋಗುತ್ತೆ. ಆದರೆ ಎಸ್ಕೇಪ್ ಏನಪ್ಪ ಅಂದರೆ ಕ್ಯಾನ್ಸಲ್ ಮಾಡಲಿಕ್ಕೆ ಅಂತ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಂತರ ಇಲ್ಲೇ ಪ್ರಿಂಟ್ ಸ್ಕ್ರೀನ್ ಅಂತ ಇದೆ. ಈ ಪ್ರಿಂಟ್ ಸ್ಕ್ರೀನ್ ಅಂದರೆ ಈಗ ಅಟ್ ಪ್ರೆಸೆಂಟ್ ನಿಮಗೆ ಏನು ಕಾಣಿಸ್ತಾ ಇದೆ, ಕೀಬೋರ್ಡು ಮತ್ತು ಹಿಂದೆ ಸ್ಕ್ರೀನ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದರದ್ದು ಪಿಕ್ಚರ್ ಬೇಕಪ್ಪ ಅಂದರೆ ನಾವು ಪ್ರಿಂಟ್ ಸ್ಕ್ರೀನ್ ಅಂತ ನೀವು ಆ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ಅದು ಎಲ್ಲಿ ನಿಮ್ಮ ಕಂಪ್ಯೂಟರ್ನಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ನೀವು ಅದರ ಪಿಕ್ಚರ್ ಇಲ್ಲಿ MS ಪೇಂಟ್ ಅಂತ ಬರುತ್ತೆ. ನೀವು ಮುಂದೆ ಗೊತ್ತಾಗುತ್ತೆ ಅದು, ಆದರೂ ನಿಮಗೆ ಹೇಳ್ತಾ ಇದ್ದೀನಿ. MS ಪೇಂಟ್ ಅಂತ ಬರುತ್ತೆ. ಇದ್ರ ಒಳಗಡೆ ನಾವು ಪೇಸ್ಟ್ ಕಂಟ್ರೋಲ್ V ಮಾಡಿದರೆ ಅದೇ ಪಿಕ್ಚರು ನಮ್ಮ ಡೆಸ್ಕ್ಟಾಪ್ ಮೇಲೆ ಏನು ಕಾಣಿಸ್ತಾ ಇರುತ್ತೆ ಅದೇ ಪಿಕ್ಚರು ಇಲ್ಲಿ ಪೇಸ್ಟ್ ಆಗುತ್ತೆ. ಓಕೆ, ನಂತರ ಸ್ಕ್ರಾಲ್ ಲಾಕ್ ಅಂತಿದೆ. ಸ್ಕ್ರಾಲ್ ಲಾಕ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದರೆ, ಇದು ಕನ್ನಡ ಟೈಪ್ ಮಾಡಬೇಕಾದ್ರೆ ನೀವು ಕನ್ನಡನ ಟೈಪ್ ಮಾಡ್ತಿರ್ತೀರಲ್ಲ, ಕನ್ನಡ ನುಡಿ ಟೈಪ್ ಮಾಡಬೇಕಾದ್ರೆ ಸ್ಕ್ರಾಲ್ ಲಾಕ್ ಆಟೋಮೆಟಿಕ್ಕಾಗಿ ನೀವು ಯಾವಾಗ ನುಡಿಯನ್ನು ರನ್ ಮಾಡ್ತೀರ ಆಟೋಮೆಟಿಕ್ಕಾಗಿ ಈ ಸ್ಕ್ರಾಲ್ ಬಟನ್ ಆನ್ ಆಗುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಕನ್ನಡ ಟೈಪ್ ಮಾಡಬೇಕಾದ್ರೆ ನುಡಿ ರನ್ ಮಾಡಿದಾಗ ಸ್ಕ್ರಾಲ್ ಲಾಕು ಆನ್ ಆಗುತ್ತೆ. ಆವಾಗ ಇಲ್ಲಿ
ಅದಕ್ಕೆ LED ಲೈಟ್ ಇರ್ತವೆ, ಅದು ಆನ್ ಆಗುತ್ತೆ. ನಂತರ ನೀವು ಇಂಗ್ಲೀಷ್ ಟೈಪ್ ಮಾಡಬೇಕಾದ್ರೆ ಈ ಸ್ಕ್ರಾಲ್ ಆಗೋನ ಮತ್ತು ಇನ್ನೊಮ್ಮೆ ಪ್ರೆಸ್ ಮಾಡಬೇಕು, ಆವಾಗ ಅದು ಬಟನ್ ಆಫ್ ಆಗುತ್ತೆ. ಆವಾಗ ನೀವು ಇಂಗ್ಲೀಷನ್ನ ಟೈಪ್ ಮಾಡ್ಬೋದು. ಮತ್ತು ನೀವು ಕನ್ನಡ ಟೈಪ್ ಮಾಡಬೇಕಂದ್ರೆ ಮತ್ತೇನು ಮಾಡಬೇಕು, ಈ ಸ್ಕ್ರಾಲ್ ಆಫ್ ಬಟನನ್ನು ಆನ್ ಮಾಡಬೇಕು, ಮತ್ತು ನೀವು ಟೈಪ್ ಮಾಡ್ಕೋಬೋದು. ಪಾಸ್ ಬಾರ್ ಬ್ರೇಕ್ ಇದು ನಿಮಗೆ ಹೆಚ್ಚಾಗಿ ಇಲ್ಲಿ ಏನು ಯೂಸ್ ಆಗೋದಿಲ್ಲ, ಇದು ಡಾಸ್ನಲ್ಲಿ ಯೂಸ್ ಆಗುತ್ತೆ. ನಂತರ ನಂಬರ್ ಕೀಸ್ F1 2 3 4 5 6 7 8 9 0 ನಂಬರ್, ಇಲ್ಲಿ ಮಟ್ಟ ನಂಬರ್ಸ್ ಇರ್ತವೆ, ನ್ಯೂಮರಿಕ್ ನಂಬರ್ಸ್. ಅದರ ಮೇಲ್ಗಡೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇದ್ದಾವೆ, ಅವಕ್ಕೆ ನಾವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಇದನ್ನು ಮೇಲಿನ ಮೇಲೆ ಇದೆ, ಮತ್ತು ಇಲ್ಲಿ ನೀವು ಹಾಗೆ ಟೈಪ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಇದು ಈ ಸಿಂಬಾಲು ಟೈಪ್ ಆಗುತ್ತೆ. ಅದರ ಮೇಲ್ಗಡೆ ಇರುವಂಥ ಟಿಲ್ಟ್ ಸಿಂಬಾಲ್ ಏನು ಟೈಪ್ ಮಾಡಬೇಕಂದ್ರೆ ಈ ಶಿಫ್ಟ್ ಬಟನನ್ನು ಪ್ರೆಸ್ ಮಾಡಿ ಹಿಡಿದ್ಬಿಟ್ಟು ಈ ಕೀಯನ್ನು ಹೊಡೆದ್ರೆ ಇದು ಟಿಲ್ಟ್ ಸಿಂಬಾಲ್ ಡಿಸ್ಪ್ಲೇ ಆಗುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂದರೆ ಶಿಫ್ಟ್ ಹಿಡಿದು ಇದನ್ನು ಹೊಡಿರಿ ಅಂತ ಹೇಳಿದ್ರೆ ಶಿಫ್ಟನ್ನು ಹಿಡಿತಾರೆ, ಇದನ್ನು ಟೈಪ್ ಮಾಡಬೇಕಾದ್ರೆ ಶಿಫ್ಟನ್ನು ಬಿಡ್ತಾರೆ, ಇದನ್ನು ಟೈಪ್ ಮಾಡ್ತಾರೆ, ಮತ್ತು ಅಗೇನ್ ಇದೇ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಶಿಫ್ಟ್ ಹಿಡಿದು ಇದನ್ನು ಟೈಪ್ ಮಾಡಿ ಅಂತ ಹೇಳಿದಾಗ ಶಿಫ್ಟನ್ನು ಪ್ರೆಸ್ ಮಾಡಿ ಹಿಡಿದ್ಬಿಟ್ಟು ನೆಕ್ಸ್ಟ್ ಈ ಕೀನ ಹೊಡಿಬೇಕು. ಅದೇ ಥರ ಶಿಫ್ಟ್ ಪ್ರೆಸ್ ಮಾಡಿ ಹಿಡಿದ್ಬಿಟ್ಟು 1 ಪ್ರೆಸ್ ಮಾಡಿದರೆ ಈ ಎಕ್ಸ್ಪ್ಲನೇಟರಿ ಸಿಂಬಾಲ್ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ಇದು @ ಟೈಪ್ ಮಾಡಬೇಕಾದ್ರೆ ಶಿಫ್ಟ್ ಹಿಡಿದು 2 ಹೊಡಿಬೇಕು. ಇದು ನೆಕ್ಸ್ಟ್ ಹ್ಯಾಶ್ ಸಿಂಬಾಲ್, ನೆಕ್ಸ್ಟ್ $ಸೈನ್, ಪರ್ಸೆಂಟೇಜ್, ಕ್ಯಾಪ್, ಆ್ಯಂಡ್ ಸೈನ್, ಸ್ಟಾರ್, ಓಪನಿಂಗ್ ಬ್ರ್ಯಾಕೆಟ್, ಕ್ಲೋಸಿಂಗ್ ಬ್ರ್ಯಾಕೆಟ್, ಮೈನಸ್, ಪ್ಲಸ್. ನಂತರ ಇರೋದು ಇದು ಬ್ಯಾಕ್ ಸ್ಪೇಸ್ ಅಂತ. ಈ ಬ್ಯಾಕ್ ಸ್ಪೇಸ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಟೈಪ್ ಮಾಡಬೇಕಾದ್ರೆ ನಿಮ್ಮ ಎಡಗಡೆ ಇರುವಂಥ ಅಕ್ಷರವನ್ನು ಅಳಕಿಸಲಿಕ್ಕೆ, ಲೆಫ್ಟ್ ಸೈಡ್ ಇರುವಂಥದ್ದು ಅಕ್ಷರವನ್ನು ಅಳಕಿಸಲಿಕ್ಕೆ ಇದು ಬ್ಯಾಕ್ ಸ್ಪೇಸ್ ಯೂಸ್ ಆಗುತ್ತೆ. ನೆಕ್ಸ್ಟು ಟ್ಯಾಬ್. ಈ ಟ್ಯಾಬ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಒಂದು ಬಟನ್ ಇದೆ, ಲಾಂಗೆಸ್ಟ್ ಕೀ ಆನ್ ದಿ ಕೀಬೋರ್ಡ್ ಅಂದರೆ ಇದೆ ಸ್ಪೇಸ್ ಬಾರ್. ಈ ಸ್ಪೇಸ್ ಬಾರ್ ಅಂದರೆ ಒಂದು ಶಬ್ದ ಆದಮೇಲೆ ಒಂದು ಸ್ಪೇಸನ್ನು ಬಿಡಲಿಕ್ಕೆ ಈ ಸ್ಪೇಸ್ ಬಾರನ್ನು ಯೂಸ್ ಮಾಡ್ತೀವಿ. ಅದೇ ಥರ ನಾವು 5 ಅಥವಾ 10 ಸ್ಪೇಸನ್ನು ಬಿಡಬೇಕಾದ್ರೆ ಇದು ಟ್ಯಾಬನ್ನು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಪ್ಸ್ ಲಾಕ್ ಅಂತ ಇದೆ. ಈ ಕ್ಯಾಪ್ಸ್ ಲಾಕನ್ನು ನೀವು ಪ್ರೆಸ್ ಮಾಡಿದರೆ ಇಲ್ಲಿ ನಿಮಗೆ ಲೈಟ್ ಡಿಸ್ಪ್ಲೇ ಆಗುತ್ತೆ, LED ಲೈಟ್. ಆವಾಗ ನೀವು ಟೈಪ್ ಮಾಡಿದರೆ ಎಲ್ಲ ಅಕ್ಷರ ಕ್ಯಾಪಿಟಲ್ ಲೆಟರ್ನಲ್ಲಿ ಮೂಡ್ತವೆ. ಮತ್ತು ಈ ಬಟನನ್ನು ಆಫ್ ಮಾಡಿದರೆ ಮತ್ತೆ ಸ್ಮಾಲ್ ಲೆಟರ್ ಡಿಸ್ಪ್ಲೇ ಆಗ್ತವೆ. ನೆಕ್ಸ್ಟ್ ಇವು ಎದಿಂದ ಹಿಡಿದು Z ಮಟ್ಟ ಲೆಟರ್ಸ್ ಇದ್ದಾವೆ, ಹೌದಾ? ABCDEFGHIJKLMN ಅಪ್ ಟು Z ಮಟ್ಟ ಲೆಟರ್ಸ್ ಇದ್ದಾವೆ. ಈ ಲೆಟರ್ಸನ್ನು ಹಾಗೆ ಟೈಪ್ ಮಾಡಿದರೆ ಸ್ಮಾಲ್ ಲೆಟರ್ಸ್ ಬರ್ತವೆ. ಎ ಅಂತ ಟೈಪ್ ಮಾಡಿದರೆ ಸ್ಮಾಲ್ ಲೆಟರ್ ಡಿಸ್ಪ್ಲೇ ಆಗುತ್ತೆ. ಇದೇ ನಿಮಗೆ ಕ್ಯಾಪಿಟಲ್ ಲೆಟರ್ ಬೇಕಪ್ಪ ಅಂದರೆ ಶಿಫ್ಟನ್ನು ಹಿಡಿದ್ಬಿಟ್ಟು ಎ ಹೊಡೆದ್ರೆ ಕ್ಯಾಪಿಟಲ್ ಲೆಟರ್ ಡಿಸ್ಪ್ಲೇ ಆಗುತ್ತೆ. ಶಿಫ್ಟ್ ಹಿಡಿದು ಎಸ್ ಹೊಡೆದ್ರೆ ಕ್ಯಾಪಿಟಲ್ ಲೆಟರ್ ಡಿಸ್ಪ್ಲೇ ಆಗುತ್ತೆ. ಅದೇ ಶಿಫ್ಟ್ ಕೆ ಅಂದರೆ ಕ್ಯಾಪಿಟಲ್ ಲೆಟರ್ ಕೆ ಡಿಸ್ಪ್ಲೇ ಆಗುತ್ತೆ. ಈ ಥರ ನೀವು ಕ್ಯಾಪಿಟಲ್ ಲೆಟರ್ ಟೈಪ್ ಮಾಡ್ಬೇಕಾದ್ರೆ ಶಿಫ್ಟನ್ನು ಯೂಸ್ ಮಾಡಬೇಕು. ಇದು ಶಿಫ್ಟ್ ಸೇಮ್, ಇದು ಶಿಫ್ಟ್ ಸೇಮ್. ಓಕೆ. ನೆಕ್ಸ್ಟ್ ಇದು ಎಂಟರ್ ಕೀ ಅಂತ. ಎಂಟರ್ ಕೀ ಅಂದರೆ ನ್ಯೂ ಲೈನ್, ಹೊಸ ಲೈನ್ ಬರಬೇಕಾದ್ರೆ ಆವಾಗ ಈ ಕೀನ ಯೂಸ್ ಮಾಡಬೇಕು. ಮತ್ತು ಇಲ್ಲಿ ಸೆಮಿಕೋಲನ್ ಇದೆ, ಸೆಮಿಕೋಲನ್ ಹಾಗೆ ಟೈಪ್ ಮಾಡಿದರೆ ಸೆಮಿಕೋಲನ್ ಡಿಸ್ಪ್ಲೇ ಆಗುತ್ತೆ. ಶಿಫ್ಟ್ ಹಿಡಿದು ಈ ಬಟನ್ನ ಪ್ರೆಸ್ ಮಾಡಿದರೆ ಕೋಲನ್ ಡಿಸ್ಪ್ಲೇ ಆಗುತ್ತೆ. ಇದು ಸಿಂಗಲ್ ಕೋಟ್ ಡಿಸ್ಪ್ಲೇ ಆಗುತ್ತೆ ಹಾಗೆ ಹೊಡೆದ್ರೆ. ಅದನ್ನೇ ನೀವು ಡಬಲ್ ಕೋಟ್ ಬೇಕಂದರೆ ಶಿಫ್ಟ್ ಹಿಡಿದು ಟೈಪ್ ಮಾಡಬೇಕು. ಅದೇ ಥರ ಇಲ್ಲಿ ಫಾರ್ವರ್ಡ್ ಸ್ಲ್ಯಾಶ್ ಟೈಪ್ ಮಾಡಿದರೆ ಹಾಗೆ ಟೈಪ್ ಮಾಡಿದರೆ ಫಾರ್ವರ್ಡ್ ಸ್ಲ್ಯಾಶ್ ಡಿಸ್ಪ್ಲೇ ಆಗುತ್ತೆ. ಅದನ್ನೇ ಶಿಫ್ಟ್ ಹಿಡಿದು ಇದನ್ನು ಹೊಡೆದ್ರೆ ಈ ಕೀಯನ್ನು ಪ್ರೆಸ್ ಮಾಡಿದರೆ ಕ್ವಶನ್ ಮಾರ್ಕ್ ಡಿಸ್ಪ್ಲೇ ಆಗುತ್ತೆ. ಇದು ಡಾಟ್ ಹಾಗೆ ಹೊಡೆದ್ರೆ ಡಾಟ್ ಬರುತ್ತೆ. ಅದೇ ಶಿಫ್ಟ್ ಹಿಡಿದು ಹೊಡೆದ್ರೆ ಗ್ರೇಟರ್ ದನ್ ಸಿಂಬಲ್ ಬರುತ್ತೆ. ಅದೇ ಇದು ಕಾಮಾ ಹಾಗೆ ಹೊಡೆದ್ರೆ ಕಾಮಾ ಬರುತ್ತೆ. ಶಿಫ್ಟ್ ಹೊಡೆದ್ಬಿಟ್ರೆ ಇದು ಲೆಸ್ಸರ್ ದನ್ ಸಿಂಬಲ್ ಬರುತ್ತೆ. ಇದಕ್ಕೆ ಕಂಟ್ರೋಲ್ ಕೀ ಅಂತ ಹೇಳ್ತೀವಿ, ಇದಕ್ಕೆ ವಿಂಡೋಸ್ ಕೀ ಅಂತ ಹೇಳ್ತೀವಿ, ಇದಕ್ಕೆ ಆಲ್ಟ್ ಕೀ ಅಂತ ಹೇಳ್ತೀವಿ. ಇದು ಸೇಮ್ ಆಲ್ಟ್ ಕೀ, ವಿಂಡೋಸ್ ಕೀ, ಇದು ಪ್ರಾಪರ್ಟೀಸ್ ವಿಂಡೋ, ಕಂಟ್ರೋಲ್ ಕೀ. ನೆಕ್ಸ್ಟು ಇದು ನ್ಯಾವಿಗೇಷನ್ ಕೀಸ್ ಅಂತ ಕರಿತೀವಿ. ಅಪ್ ಆ್ಯರೋ, ಡೌನ್ ಆ್ಯರೋ, ಲೆಫ್ಟ್ ಆ್ಯರೋ, ರೈಟ್ ಆ್ಯರೋ. ನಂತರ ಇದು ಪೇಜ್ ಅಪ್ ಅಂದರೆ ಒಂದು ಪೇಜ್ ಮೇಲೆ ಹೋಗುತ್ತೆ, ಒಂದು ಪೇಜ್ ಡೌನ್ ಅಂದರೆ ಒಂದು ಪೇಜ್ ಕೆಳಗೆ ಬರುತ್ತೆ. ಇದು ಹೋಮ್ ಅಂದರೆ
ಬಿಗಿನಿಂಗ್ ಆಫ್ ದಿ ಲೈನ್ ನಾವು ಇಲ್ಲಿ ಸ್ಟಾರ್ಟಿಂಗ್ ಇದೀವಿ ಅಂದರೆ ಬಿಗಿನಿಂಗ್ ಆಫ್ ದಿ ಲೈನ್ ಅಂದರೆ ಇದಕ್ಕೆ ಇಲ್ಲಿ ಸ್ಟಾರ್ಟಿಂಗ್ ಬರುತ್ತೆ, ಅದೇ ಎಂಡ್ ಅಂದರೆ ಇಲ್ಲಿ ಎಂಡಿಗೆ ಬರುತ್ತೆ. ಇದು ಆಯಿತು. ನೆಕ್ಸ್ಟ್ ಡಿಲೀಟ್ ಅಂದರೆ ನಿಮ್ಮ ನೀವು ಟೈಪ್ ಮಾಡಬೇಕಾದ್ರೆ ಬಲಗಡೆ ಇರುವಂಥ ಅಕ್ಷರವನ್ನು ಅಳಕಿಸ್ಲಿಕ್ಕೆ ಇದು ಡಿಲೀಟ್ ಕೀ ಯೂಸ್ ಆಗುತ್ತೆ. ನಂತರ ಇದು ನಂಬ್ಲಾಕ್. ಈ ನಂಬ್ಲಾಕನ್ನು ಆನ್ ಮಾಡಿದರೆ ಇಲ್ಲಿ LED ಡಿಸ್ಪ್ಲೇ ಆಗುತ್ತೆ. ನಾವು ಆವಾಗ ನಂಬರ್ಸನ್ನು ಈಸಿಯಾಗಿ ಟೈಪ್ ಮಾಡ್ಕೋಬೋದು. ಅಂದರೆ ನಂಬರ್ಸನ್ನು ಕಂಟಿನ್ಯೂಸ್ ಟೈಪ್ ಮಾಡಬೇಕಾದ್ರೆ ಈ ಕೈ ನುಸುತ್ತೆ ಅದು. ಅದಕ್ಕಾಗಿ ಇದನ್ನು ನಂಬ್ಲಾಕನ್ನು ಆನ್ ಮಾಡಿಬಿಟ್ಟು ನಾವು ಈಸಿಯಾಗಿ ಟೈಪ್ ಮಾಡ್ಕೋಬೋದು. ಓಕೆ, ಇದರಲ್ಲಿ 105 ಕೀಸ್, 104, 105 ಕೀಸ್ ಇರ್ತವೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.